ಓಕೆ, ಡಸ್ಟರ್ ಕಾರ್ ಇದು ಅನ್ನೋದು ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಸೊ ಯಾವ ಕಾರಣಕ್ಕೋಸ್ಕರ ಕಾರ್ ಒಳಗಡೆ ಏನಾದರೂ ಫ್ಲೇಮಬಲ್ ವಸ್ತುಗಳನ್ನ ಅಂದ್ರೆ ಬೆಂಕಿ ಹೊತ್ಕೊಳ್ಳುವಂತಹ ವಸ್ತುಗಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ಮುಂಭಾಗದಲ್ಲಿ ಇಂಜಿನ್ನಲ್ಲಿ ಏನಾದರೂ ಸಮಸ್ಯೆ ಆಗಿರೋದಾ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ ನಮಗೆ. ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿರೋ ಚಾನ್ಸಸ್ ಇರುತ್ತೆ. ಬಟ್ ಅದೃಷ್ಟವಶಾತ್ ಚಾಲಕ ಆ ಟೈಮ್ನಲ್ಲಿ ಇಳಿದಿದ್ರು. ಅವರ ಅದೃಷ್ಟ ಆಯುಷ್ಯ ಎರಡೂ ಕೂಡ ಗಟ್ಟಿ ಇತ್ತು ಅಂತ ಅನ್ಸುತ್ತೆ. ಈ ಕಾರಣಕ್ಕೆ ಬದುಕುಳಿದಿದ್ದಾರೆ. ಇಲ್ಲಾಂದ್ರೆ ಸಡನ್ ಆಗಿ ಈ ರೀತಿ ಬೆಂಕಿ ಹೊತ್ಕೊಂಡಾಗ ಇಡೀ ಕಾರ್ ಲಾಕ್ ಆಗಿಬಿಡುತ್ತೆ. ಆಚೆ ಬರಬೇಕು ಅಂತ ಬಯಸಿದ್ರು ಕೂಡ ಬರೋದಕ್ಕಾಗೋದಿಲ್ಲ. ಡಸ್ಟರ್ ಕಾರ್ ಇದು. ಒಂದು ಡೌಟ್ ಇತ್ತು ಸ್ಟಾರ್ಟಿಂಗಲ್ಲಿ ಈ ಬ್ರೇಕಿಂಗ್ ಬಂದಾಗ, ಅದು ಏನು ಇ ವಿ ಕಾರ ಏನಾದರೂ ಇದ್ದಿರಬಹುದಾ, ಬ್ಯಾಟ್ರಿ ಪ್ರಾಬ್ಲಮ್ ಇರಬಹುದಾ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಇ ವಿ ಕಾರ್ ಅಲ್ಲ ಅದು. ನಿಮಗೆ ಆ ಕಾರು ಅದಕ್ಕೆ ಉತ್ತರ ಹೇಳ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಅಗ್ನಿ ಅನಾಹುತ ಆಯಿತು ಅನ್ನೋದು ಗೊತ್ತಿಲ್ಲ. ಆಮೇಲೆ ರ್ಯಾಪಿಡ್ ಆಗಿ ಅಲ್ಲಿ ಇಡೀ ಕಾರು ಬೆಂಕಿಗೆ ತುತ್ತಾಗಿರೋದನ್ನು ಗಮನಿಸ್ತಾ ಇದ್ದೀರಾ. ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಚಾಚಿತ್ತು ಅನ್ನೋದಕ್ಕೆ ದಟ್ಟ ಹೊಗೆ ಆವರಿಸಿದೆ. ಮತ್ತು ಸುತ್ತಮುತ್ತ ಇದ್ದಂತಹ ಜನರಿಗೂ ಕೂಡ ಆತಂಕ. ಅದು ಅಕ್ಕಪಕ್ಕದ ಅಂಗಡಿಗಳಿಗೆ ಎಲ್ಲಿ ವ್ಯಾಪಿಸ್ಬಿಡುತ್ತೋ. ಆಮೇಲೆ ಮುಂದೆ ಕೂಡ ಒಂದು ಸ್ವಲ್ಪ ದೂರದಲ್ಲಿ ಒಂದು ಕಾರ್ ಕೂಡ ನಿಂತಂಗಿತ್ತು. ಒಳಗಡೆ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಬಟ್ ಕೆಲವೇ ನಿಮಿಷಗಳಲ್ಲಿ ಇಡೀ ಕಾರು ಬೆಂಕಿಗೆ ತುತ್ತಾಗಿದೆ. ರಾಯಚೂರು ಹೇಳಿ ಕೇಳಿ ವಿಪರೀತವಾಗಿ ಉಷ್ಣಾಂಶ ಇರುವಂತಹ ಪ್ರದೇಶ ಕೂಡ ಹೌದು. ರೈಟ್, ಡೀಟೇಲ್ಸನ್ನು ನಾವು ನೋಡ್ತಾ ಇದ್ವಿ. ರಾಯಚೂರಿನ ದೇವದುರ್ಗದಲ್ಲಿ ಆಗಿರೋದಿದು ಘಟನೆ. ಸೊ ಕಾರು ಹೇಗೆ ಹೊತ್ಕೊಳ್ತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡ ಹೇಗಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. कार